ಕೃಷ್ಣನ ಸೈನ್ಸ್ ಕೃಷ್ಣನ ಹತ್ರ ಹೋಗೋಣ. ಪವನ್, ಸೊ ಹೇಳಿ, ಸ್ಟಾರ್ಟಿಂಗ್ ಗೆ ತುಂಬಾನೇ ಚಮಕ್ ಕೊಡ್ತಾ ಇದ್ದೀರಿ ನಮ್ಮ ಮಟ್ಟಿಗೆಗೆ. ಸೊ ಹೇಗ್ ಸಾಕ್ತಾ ಇದೆ ನೀರಲ್ ಜೊತೆಯಲ್ಲಿ, ಯಾರ ಜೊತೆ ಇರ್ಬೇಕು ಅಂತ ಹೊರಟಿದ್ದೀರಿ? ಎಲ್ರು ನಮಸ್ಕಾರ. ಸಿಂಪಲ್ ಆಗಿ ಯಾರ ಜೊತೆ ಇರ್ಬೇಕು ಅಂತ ಆತರ ಒಂದು ಇಂಟೆನ್ಷನ್ ಆಗ್ಲಿ ಉದ್ದೇಶ ಇಲ್ಲ. ಬಟ್ ಎಲ್ರ ಜೊತೆ ಇರ್ಬೇಕು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಕ್ಯಾರೆಕ್ಟರ್ ಅನ್ನ ಹಾಕ್ತಿರೋದು. ಮೊದಲನೇದಾಗಿ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಅಂಡ್ ನಂಗೆ ಅವಕಾಶ ಕೊಟ್ಟಿರೋದಕ್ಕೆ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಧನಿ ಸರ್, ಪ್ರಮೀಳಾ ಮ್ಯಾಮ್, ಪ್ರೊಡ್ಯೂಸರ್, ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇದಲ್ಲದೆ ಇವಾಗ ಈ ಕತೆ ಬಗ್ಗೆ ಮಾತಾಡ್ಬೇಕು ಅಂತ ಬಂದಾಗ ಈ ಪ್ರೋಮೋ ನೋಡಿದಾಗೆ ನಿಮ್ಗೆ ಎಲ್ಲರಿಗೂ ಒಂದು ಓವರ್ ಆಲ್ ಔಟ್ಲೈನ್ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಈ ಒಂದ್ ಇದ್ರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೇರೆ ಧಾರಾವಾಹಿಗಳಾಗಿ ಒಂದು ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಮ್ಗೆ ಮೇನ್ ಶೇಡ್ಸ್ ಏನ್ ಗೊತ್ತಾಗುತ್ತೆ ಅದರಲ್ಲಿ ಅಂದ್ರೆ, ಒಬ್ಬರು ತುಂಬಾ ಶ್ರೀಮಂತರಿರ್ತಾರೆ, ಇನ್ನೊಬ್ರು ಏನೋ ಒಂದು ಕಷ್ಟದಲ್ಲಿರ್ತಾರೆ. ಈ ಶ್ರೀಮಂತರು ರಿಚ್ ಹುಡುಗ ಒಂದ್ ಸ್ವಲ್ಪ ಕಷ್ಟದಲ್ಲಿರೋ ಹುಡುಗಿನ ಹೆಲ್ಪ್ ಮಾಡೋದು, ಅವ್ಳ ಮನೆ ಒಳಗಡೆ ಬಂದು ಸೇರ್ಕೊಂಡು, ಈ ತರ ಒಂದು ಕತೆ, ಈ ತರ ಒಂದು ಲೈನ್ ಹೋಗ್ತಿರೋ ಜಾನರ್ ಅಲ್ಲಿ ಜನರೇಷನ್ ಅಲ್ಲಿ ನಮ್ ಸೀರಿಯಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ, ಈ ಮನೆಯಲ್ಲಿ ನಮ್ಗೆ ಮನೆ ಚೆನ್ನಾಗಿದೆ, ತುಂಬಾ ಕುಟುಂಬ ಇದೆ, ಆದ್ರೆ 10 ರೂಪಾಯಿ 50 ರೂಪಾಯಿಗೂ ಲೆಕ್ಕ ನೋಡೋ ಅಂತ ಮನೆ ಇದು. ಸೊ ಇದು ಬಂದು ಜನರಿಗೆ, ನಾವ್ ಎಲ್ರು ಹೊರಗಡೆ ಬಂದಾಗ ಎಲ್ಲಾರು ನಾವ್ ಬರೀ ಬಿರಿಯಾನಿ ತಿನ್ನೋದೇ ಅಂತಾನೆ ಮಾತಾಡ್ಬೋದು, ಆದ್ರೆ ಮನೆಗೆ ಹೋದ್ಮೇಲೆ ನಾವೆಲ್ಲ ಗಂಜಿ ತಿಂತೀವಿ. ಆತರ ಇದೇನಿಲ್ಲ, ನಮ್ಗೆ ಕಷ್ಟ ಇದ್ರು ನಾವ್ ಅದು ಹೊರಗಡೆ ತೋರ್ಸ್ಕೊಳಕ್ ಹೋಗಲ್ಲ. ಇದ್ರಲ್ಲಿ ನಮ್ ಮನೇಲಿ ಕಷ್ಟ ಇದೆ, ಆ ಕಷ್ಟದಲ್ಲಿ ಇದ್ದಾಗ ಮನೇಲಿ ಇರೋರೇ ಒಬ್ರು ಮನೆ ಹೊಡಿಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೇಗೆ ನನಗೆ ದುಡ್ಡಿಗಿಂತ ಸಂಬಂಧಗಳು ಮುಖ್ಯ ಅಂತ ನಿಂತು ಮಾತಾಡೋ ಒಂದು ಪಾತ್ರ ಕೃಷ್ಣ ದಿವಾಂದು. ಸೊ ಈ ಒಂದು ಪಾತ್ರ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂಡ್ ಒಂದು 3 years ಆಗಿದೆ ಅನ್ಸುತ್ತೆ. 3 years ಆಗಿದೆ ನಾನು ಕನ್ನಡ ಇಂಡಸ್ಟ್ರಿಗೆ ಮುಂಚೆ ಒಂದು ಲಾಸ್ಟ್ ಒಂದು ಹಿಂದೆ ಒಂದು ಸೀರಿಯಲ್ ಮಾಡಿ, ಮತ್ತೆ ಇವಾಗ ಸುವರ್ಣಗೆ ಒಂದು ಸೀರಿಯಲ್ ಮಾಡ್ತಿರೋದು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಸುವರ್ಣ ಚಾನೆಲ್ ಅಲ್ಲೇನೆ. ಅಂಡ್ ಜರ್ನಿ ಸ್ಟಾರ್ಟ್ ಆಗಿದ್ದೆಲ್ಲ ನಿಮ್ಮಿಂದಾನೆ. ನಾನು ಮುಂಚೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ, ಬಟ್ ಈ ತರ ಒಂದು ಪ್ರೆಸ್ ಮೀಟ್ ಅಲ್ಲಿ ನಂದೊಂದು ಫೋಟೋ ಹಿಡಿದು ಆ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದು, ನಮ್ಮ ಊರಿನ ಹುಡುಗ, ಕನ್ನಡದ ಹುಡುಗ ಟಾಪ್ 2 ಅಲ್ಲಿ ಇದ್ದಾನೆ ಅಂತ ಒಂದೇ ಒಂದು ಫೋಟೋ ಇಂದ ನನ್ನ ಆಯ್ಕೆ ಮಾಡಿ ಸುವರ್ಣ ಅಲ್ಲಿ ಕರ್ಸಿ ನೀವ್ ಆಕ್ಟಿಂಗ್ ಮಾಡಿ ಅಂತ ನನ್ಗೊಂದು ಚಾನ್ಸ್ ಕೊಟ್ಟಿದ್ದು. ಸೊ ನನ್ಗೆ ಇದು ಒಂದು ನನಗೆ ಮೊದಲನೇ ಚಾನ್ಸ್ ಕೊಟ್ಟ ನೀವು, ಅಂಡ್ ಅದಕ್ಕೊಂದು ವೇದಿಕೆ ಕೊಟ್ಟ ಮ್ಯಾಮ್, ಶಿಲ್ಪಾ ಮ್ಯಾಮ್, ಎಲ್ಲರೂ ಒಂದೇ ಜಾಗದಲ್ಲಿ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಹೀರೋ ಆಗಿ ನಾನು ಇದರಲ್ಲಿ ಇಂಜಿನಿಯರಿಂಗ್ ಓದಿದ್ದೀನಿ. ಬಟ್ ಇಂಜಿನಿಯರಿಂಗ್ ಓದಿರೋರು ಸೊ ಈಗಿನ ಜನರೇಷನ್ ಅಲ್ಲಿ ಅದೇ ಸೀರಿಯಲ್ ಅಲ್ಲೇ ನಾನು ಕ್ಯಾರೆಕ್ಟರ್ ಆಗಿ ಮಾತಾಡ್ತಾ ಇದ್ದೀನಿ, ಇಷ್ಟೇ ಕೂಲ್ ಆಗಿ ಮಾತಾಡ್ತೀನಿ ಅದ್ರಲ್ಲಿ. ಸೊ ಇದ್ರಲ್ಲಿ ನಾನು ಇಂಜಿನಿಯರಿಂಗ್ ಓದಿದ್ದೀನಿ. ಸೊ ಇಂಜಿನಿಯರಿಂಗ್ ಓದಿರೋರು ಜನರಲ್ ಆಗಿ ಪ್ರೊಫೆಷನ್ ಏನ್ ಸಿಗುತ್ತೋ ಅದು ದುಡ್ಡು ಬಂದ್ರೆ ಸಾಕು ಅಂತ ಕೆಲಸ ಮಾಡೋರು. ಆದ್ರೆ ಈ ಒಂದು ಸೀರಿಯಲ್ ಅಲ್ಲಿ ಈ ಒಂದು ಮೈಂಡ್ ಸೆಟ್ ಏನಿದೆ ಅಂದ್ರೆ, ನಾನು 4 ವರ್ಷ ಕಷ್ಟಪಟ್ಟು ಓದಿನಲ್ಲ, ನಾನು ಅದ್ರ ರಿಲೇಟೆಡ್ ಏನಾದ್ರು ಕೆಲಸ ಮಾಡ್ತೀನಿ. ಸುಮ್ಮನೆ ದುಡ್ಡಿಗೋಸ್ಕರ ನಾನು ಏನೋ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಅದ್ರ ರಿಲೇಟೆಡ್, ನನ್ನ ಇಂಡಸ್ಟ್ರಿ ರಿಲೇಟೆಡ್, ನನಗೆ ಸಮಥಿಂಗ್ ನಾನು ಓದಿರೋದ್ರ ಬಗ್ಗೆ ಇರ್ಲಿ ಅಂತಾನೆ ಅವನು ಆ ಒಂದು ಕೆಲ್ಸಕ್ಕಾಗಿ ಕಾಯ್ತಿರೋ ಒಂದು ವ್ಯಕ್ತಿ. ಸೊ ಅವನು ಆಸ್ ಆಫ್ ನೌ, ಲೈಕ್ ಆಲ್ ಇಂಜಿನಿಯರ್ಸ್, ಕರೆಂಟ್ಲಿ ಇಸ್ ಜಾಬ್ಲೆಸ್. ಇಲ್ಲ, ಮನೇಲಿ ಕೆಲಸ ಮಾಡೋರು ಇದಾರೆ, ಆದ್ರೆ ಒಂದು 7-8 ಜನ ಇದೀವಿ ಅನ್ಸುತ್ತೆ. 8 ರಿಂದ 10 ಜನ ಇದೀವಿ ಮನೇಲಿ. ಸೊ ಒಬ್ರು ಸಂಬಳದಲ್ಲಿ ಅಷ್ಟು ಜನ ನೋಡ್ಕೊಳಕ್ ಆಗ್ತಿಲ್ವಲ್ಲ. ಬೇರೆಯವ್ರು ಕೆಲಸ ಮಾಡಿದ್ರು ಅದು ಅದ್ರ ಸಂಬಳ ಅಷ್ಟೊಂದಿಲ್ಲ. ಅಂಡ್ ಮನೇನ ಇವ್ರ ಸಂಬಳ ಫುಲ್ ಇವ್ರ ಕೈಯಲ್ಲಿರೋದ್ರಿಂದ ಇವ್ರು ಹಾಕಿದ್ದೇ ರೂಲು. ಇವ್ರು ಬಾಹುಬಲಿ ಶಿವಗಾಮಿ ತರ ನಾ ಮಾಟೆ ಶಾಸನ ಅಂತ ಅನಿಸ್ತಾ ಇದೆ. ಬೇರೆ ಪ್ರಶ್ನೆಗಳಿದೆಯಾ ನಾಯಕ ನಟನಿಗೆ?